ನನ್ನ ಮಗಳು ಬೆಳಗಿನ ಮೋದಿ ನೋಡಿ ನಗ್ತಾ ಇದ್ದಿ. ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಬೇಬಿ. ಅಯ್ಯೋ ಅಯ್ಯೋ ಮೂತಿ ನೋಡಿ. ಕುಡಿ ಎಳ್ನೀರು ಸರಿ ಇವಾಗ. ಚೆನ್ನಾಗೈತೆ ಎಳ್ನೀರು. ಹಾಯ್ ಮಾಡು. ಹಾಯ್ ಹಾಯ್ ಹಾಯ್. ನೋಡಿ ಗೈಸ್, ನಮ್ಮ ಮನೇಲಿ ಯಾವಾಗಲೂ ಭಾನುವಾರ ಬಂತು ಅಂದರೆ ಎಗ್ ರೈಸ್ ಏನೇನೆ ಫಿಕ್ಸು. ಬಟ್ ಈ ಟೈಮು ನಮ್ಮ ಅತ್ತೆ ದೋಸೆಗೆ ಇಟ್ಟು ರುಬ್ಬಿದ್ದಾರೆ. ಸೊ ಇವತ್ತು ಮಾರ್ನಿಂಗ್ ಟಿಫನ್ ದೋಸೆ ಮಾಡ್ತಾಯಿದ್ದೀವಿ. ದೋಸೆ ವಿತ್ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಮೂಲ್ಯ ಅಮ್ಮ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಆಲ್ಮೋಸ್ಟ್ ಸಂಡೇ ಬಂತು ಅಂತಂದರೆ ಲೇಸಿ ಡೇ ಅಂತಲೇ ಹೇಳ್ಬೋದು. ಸಂಡೇ ನಾನು ಹೇಗಿರ್ತೀನಿ ಅದ್ರ ಬಗ್ಗೆ ತೋರಿಸೋಣ ಅಂತ ಅಂದ್ಕೊಂಡೆ. ಬೆಳಗ್ಗೆ ನನ್ನ ಚಾನಲ್ ನೋಡ್ತಿರೋರಲ್ಲಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ. ಇವಾಗ ಸಂಡೇ ಏನೇನು ಕೆಲಸ ಮಾಡ್ತೀನಿ ಅದನ್ನು ತೋರಿಸ್ತೀನಿ. ತುಂಬಾ ಮಾರ್ನಿಂಗ್ ಎದ್ದಿದ ತಕ್ಷಣ ಈ ಥರ ಇದ್ದೀನಿ. ಅಂದರೆ ಇನ್ನೂ ಫೇಸ್ ವಾಶ್ ಮಾಡಿಲ್ಲ, ಟೀ ತೊಗೊಂಡು ಬ್ರಷ್ ಮಾಡಿದ್ದೀನಿ. ನೋಡಿ ಗೈಸ್, ನಮ್ಮ ಅತ್ತೆ ಬೆಳಗ್ಗೆನೇ ಎಲ್ಲನೂ ಕ್ಲೀನ್ ಮಾಡ್ತಾ ಇದ್ದಾರೆ. ಫುಲ್ಲೆಲ್ಲ ಮಿಸ್ಸಪ್ ಆಗಿಬಿಟ್ಟಿತ್ತು. ನನ್ನ ಮಗಳು ನೋಡಿ ಬರೀ ಅಳೋದೆ ನನ್ನ ಮಗ್ಳಿಗೆ ಕೆಲಸ. ಏನು ಕೆಲಸ ಹೇಳಿ ನಿನಗೆ? ಅಳೋದು ಕೆಲಸ ಅಲ್ವಾ ದಿನ? ಉತ್ತಿ ಏನು ಉತ್ತಿ? ನೋಡಿ ಗೈಸ್, ಇವತ್ತು ಈ ರಂಗೋಲಿ ಹಾಕಿದ್ದೀನಿ. ನನ್ನ ಮಗಳು ಅಳ್ತಿದ್ಲು, ಬೇಗ ಬೇಗ ಪಟ್ ಅಂತ ಬಿಟ್ಬಿಟ್ಟು ಹಂಗೆ ಓಡಿಬಿಟ್ಟೆ. ಯೂಶ್ವಲಿ ನಮ್ಮ ಅತ್ತೆ ಹಾಕ್ತಾರೆ ಈ ಹೊರಗಡೆ ವರಾಂಡಕ್ಕೆ, ಒಳಗಡೆಗೆ ಮಾತ್ರ ನಾನು ಹಾಕೋದು. ಬಟ್ ಸ್ವಲ್ಪ ಎದ್ದಿದ್ನಲ್ಲ, ನಮ್ಮ ಅತ್ತೆ ಇನ್ನೂ ರಂಗೋಲಿ ಹಾಕಿರಲಿಲ್ಲ, ಅದಕ್ಕೆ ನಾನೇ ಹಾಕಿದೆ. ಹೆಂಗೈತೆ ಕಂದ ರಂಗೋಲಿ? ಹೆಂಗೈತೆ ರಂಗೋಲಿ? ಚೆನ್ನಾಗೈತಾ ಅಮ್ಮ ಹಾಕಿರೋದು? ಚೆನ್ನಾಗೈತಾ? ಹಾಯ್ ಮಾಡು. ಚಟ್ನಿ ಮಾಡ್ತಾ ಇದ್ದೀನಿ ನಾನು. ಪೀನಟ್ ಚಟ್ನಿ ನಾವು ಯೂಶ್ವಲಿ ಮಾಡೋದು. ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿನ ಸೇರಿಸ್ತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ನಮ್ಮ ಮನೇಲಿ ಚಿತ್ರಾನ್ನ ಮಾಡಲಿ, ಪಲಾವ್ ಮಾಡಲಿ, ಏನೇ ಮಾಡಲಿ ಚಟ್ನಿ ಇರಬೇಕು ನನ್ನ ಹಸ್ಬೆಂಡ್ಗೆ. ಸೊ ಇದಾಗಿದ ತಕ್ಷಣ ಮನೆಯೆಲ್ಲ ಕ್ಲೀನ್ ಮಾಡಿ, ನಮ್ಮ ಅತ್ತೆ ಬೇರೆ ಫುಲ್ಲೆಲ್ಲನೂ ಶೋಕೇಸ್ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಸೊ ಅದಾದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮುಗಿಸಿ ಪೂಜೆ ಮಾಡಿ ಆಮೇಲೆ ಟಿಫನ್ ತಿನ್ನೋದು. ನಾವು ರೆಗ್ಯುಲರಾಗಿ ಹಾಗೇ, ಈವನ್ ಸಂಡೇ ಆದ್ರೂ ಕೂಡ ಪೂಜೆ ಮುಗಿಸೇನೆ ಟಿಫನ್ ತಿನ್ನೋದು. ಆಮೇಲೆ ನಾನ್ ವೆಜ್ ಏನಾದರೂ ತಿಂದರೆ ಈವ್ನಿಂಗ್ ಟೈಮು ಪೂಜೆ ಮಾಡಲ್ಲ. ಮಾರ್ನಿಂಗು ಈವ್ನಿಂಗು ಮತ್ತು ರೆಗ್ಯುಲರಾಗಿ ಪೂಜೆ ಮಾಡ್ತೀವಿ. ನೋಡಿ ಗೈಸ್, ನನ್ನ ಮಗಳು ಏನು ಮಾಡಿದ್ದಾಳೆ, ಕಸದ ಡಬ್ಬಿಗೆ ತಂದು ಸ್ಪೂನ್ ಹಾಕ್ಬಿಟ್ಟು ಹೋಗಿದ್ದಾಳೆ. ಈ ಥರ ಮಾಡೋದು. ಸಿಲ್ವರ್ದಿದ್ದು ಸ್ಪೂನು, ನಾರ್ಮಲು ಅಲ್ಲ. ನಾವೇನಾದರೂ ಕಸಕ್ಕೆ ಥ್ರೋ ಮಾಡಿಬಿಟ್ರೆ ಮುಗೀತಷ್ಟೇ. ನೋಡಿ ಗೈಸ್, ಈ ಥರ ಪೀನಟ್ ಜೊತೆನೇ ಸ್ವಲ್ಪ ಮೆಣಸಿನ್ಕಾಯಿನ ನೀವು ಎಷ್ಟು ಸೇರಿಸ್ತೀರ ಚಟ್ನಿಗೆ ಅಷ್ಟು ಮೆಣಸಿನ್ಕಾಯಿನ ಇವಾಗಲೇ ಉರಿಯೋದ್ರಿಂದ ಘಾಟ್ ಬರಲ್ಲ ಮತ್ತು ಗ್ಯಾಸ್ಟ್ರಿಕ್ ಆಗಲ್ಲ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಬೆಸ್ಟ್ ಟಿಪ್ಸ್ ಅಂದರೆ, ತುಂಬ ಮನೆಯಲ್ಲಿ ಚಟ್ನಿಗೆ ಹುಣಸೆ ಹಣ್ಣು ಹಾಕಲ್ಲ, ಅಂದರೆ ಟ್ಯಾಮ್ರಿನ್ನ ಒಂಚೂರು ಆ್ಯಡ್ ಮಾಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಚಟ್ನಿ. ನೋಡಿ ಗೈಸ್, ನನ್ನ ಮಗಳಿಗೆ ಅಂತ ಒಂದು ಮಿನಿ ದೋಸೆ ಮಾಡಿದ್ದೀನಿ. ಸಾಫ್ಟಾಗಿರೋದು, ಅಂದರೆ ಉಲ್ಟಾ ಮಾಡಲ್ಲ. ಇದನ್ನು ಮೆತ್ತಗೆ ಸಿಗುತ್ತೆ, ತಿನ್ಕೊತಾಳೆ. ಇಲ್ಲ ಅಂತಂದರೆ ಗಂಟ್ಲಿಗೆ ಸಿಗಾಕೋಬಿಡುತ್ತೆ. ಅದರಿಂದ ತುಂಬಾ ಸ್ಮಾಲರ್ ಸೈಜು, ಕ್ಯೂಟಾಗಿದೆ. ಗೈಸ್, ಕ್ಲೀನಿಂಗ್ ಎಲ್ಲ ಆಯಿತು. ನಮ್ಮ ಅತ್ತೆ ಕೆಳಗಡೆ ಎಲ್ಲ ಕ್ಲೀನ್ ಮಾಡಿದ್ರು, ನಾನು ಮೇಲ್ಗಡೆ ರೂಮೆಲ್ಲ ಕ್ಲೀನ್ ಮಾಡಿದೆ. ಇವಾಗ ಸ್ನಾನ ಎಲ್ಲ ಮುಗಿಸಿ ರೆಡಿಯಾಗಿ ಹೋಗ್ತಾ ಇದ್ದೀನಿ. ನಾನು ರೆಗ್ಯುಲರಾಗಿ ಯೂಸ್ ಮಾಡೋದು ಲ್ಯಾಕ್ಮಿ ಪೀಚ್ ಮಿಲ್ಕ್ ಮಾಯಿಶ್ಚರೈಸರು. ತುಂಬಾ ಚೆನ್ನಾಗಿದೆ. ತುಂಬ ವರ್ಷದಿಂದ ನಾನು ಇದನ್ನೇ ಯೂಸ್ ಮಾಡ್ತಿದ್ದೀನಿ. ರಿಸಲ್ಟ್ ಅಂತೂ ತುಂಬ ಚೆನ್ನಾಗಿದೆ. ನನಗೆ ತುಂಬಾ ಪಿಂಪಲ್ ಇತ್ತು ಮುಂಚೆ, ಇವಾಗ ತುಂಬಾ ಕಡಿಮೆ ಆಗಿದೆ. ನೋಡಿ ಈ ಥರ ಬಾಕ್ಸ್ ಬರುತ್ತೆ ಲ್ಯಾಕ್ಮಿ ಪೀಚ್ ಮಿಲ್ಕ್. ಇವಾಗ ಕಲರೆಲ್ಲ ಚೇಂಜ್ ಮಾಡಿದ್ದಾರೆ. ಮೊದಲೆಲ್ಲ ಒಂಥರ ವೈಟ್ ಕಲರ್ ಇತ್ತು, ಕ್ರೀಮಿ ಟೆಕ್ಸ್ಚರಲ್ಲಿ, ಕ್ರೀಮ್ ಕಲರಲ್ಲಿ. ಮೊದಲೆಲ್ಲ ಕ್ರೀಮ್ ಕಲರ್ ಇತ್ತು, ಇವಾಗ ಕಲರ್ ಚೇಂಜ್ ಮಾಡಿದ್ದಾರೆ. ಒಂಥರ ಪಳಪಳ ಅಂತ ಹೊಳಿತಾ ಇದೆ. ಹಾಗೆ ಜಸ್ಟ್ ಬುಟ್ಟಿಟ್ಕೊಂಡು ಹೋಗ್ಬಿಡೋದನ್ನು, ದೀಪ ಹಚ್ಬಿಟ್ಟು ಟಿಫನ್ ತಿಂದರೆ ಮುಗೀತು ಮಾರ್ನಿಂಗ್ ರೋಟೀನು. ಗೈಸ್, ಮೀಶೋದಲ್ಲಿ ತುಂಬ ಐಟಮ್ಸ್ನ ಬುಕ್ ಮಾಡಿದ್ದೆ ನಾನು. ಅದರಲ್ಲಿ ಏನಂತಾನೆ ನಂಗೆ ಗೊತ್ತಾಗ್ತಿಲ್ಲ, ಅಷ್ಟು ಕನ್ಫ್ಯೂಸ್ ಆಗ್ತಿದೆ. ಏನು ಅಂತ ಆಮೇಲೆ ಓಪನ್ ಮಾಡಿ ತೋರಿಸ್ತೀನಿ. ಇನ್ನೂ ಒಂದು ಆರ್ಡರ್ ಮಾಡಿದ್ದೆ ಮೈಕು, ಅದು ಬರುತ್ತೆ. ನೋಡಿ ಗೈಸ್, ನನ್ನ ಮಗಳು ಮೊಬೈಲ್ಗೆ ಅಂತ ಅಂದರೆ ಎಷ್ಟು ಅಡಿಕ್ಟ್ ಆಗ್ತಾ ಇದ್ದಾಳೆ. ಇವಾಗ ಅವ್ರ ಅಪ್ಪ ಬೈತಾನೆ ಇರುತ್ತೆ, ಕೇಳ್ತಾನೆ ಇದ್ದಾಳೆ. ಫೋನ್ ಅಂತ ಕೊಡೆ ಫೋನು. ನೋಡಿ ಗೈಸ್, ಟಿಫನ್ಗೆ ದೋಸೆ, ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ. ಮಗುಗೆ ವೈಟ್ ಏನಾದರೂ ತಿನ್ನಿಸ್ತೀರಾ ಅಂತ ಹೇಳಿದ್ರೆ ಈ ಥರ ತುರಿದ್ಬಿಟ್ಟು ತಿನ್ನಿಸಿ, ಆವಾಗ ಗಂಟ್ಲಿಗೆ ಸಿಗಾಕೊಳ್ಳಲ್ಲ. ನೋಡಿ ಈ ಥರ ಗ್ರೇಟ್ ಮಾಡಿದ್ರೆ ಅವಳು ಗಂಟ್ಲಿಗೆ ಸಿಗಾಕೊಳ್ಳಲ್ಲ, ಮಗುವಿನ ಗಂಟ್ಲಿಗೆ ಸಿಗಾಕೊಳ್ಳಲ್ಲ. ತುಂಬಾ ಚೆನ್ನಾಗಿ ತಿಂತವೆ ಮಕ್ಳುಗಳು ಕೂಡ. ನಮ್ಮ ಬೇಬಿಗಂತೂ ಮೊಟ್ಟೆ ಅಂತಂದರೆ ಸಿಕ್ಕಾಪಟ್ಟೆ ಇಷ್ಟ. ದಿನ ಕೊಟ್ಟರು ತಿಂತಾಳೆ ಬೇಕಿದ್ರೆ, ಆದರೆ ಊಟ ಮಾತ್ರ ಮಾಡಲ್ಲ.
ಅಲ್ವಾ ಕಂದ ಅಲ್ವಾ? ಬೇಕು ಮೊಟ್ಟೆ ತಿನ್ನಿಸ್ತೀನಿ ಇರು. ಹೌದಾ, ಏನು ವರ್ಕ್ ಆಗುತ್ತಾ ಅಂತ ಚೆಕ್ ಮಾಡ್ತೀರಾ ಹೇಗೆ? ಗೈಸ್ ಫೈನಲಿ ಬಂತು. ನಾನು ತುಂಬ ದಿನದಿಂದ ವೆಯ್ಟ್ ಮಾಡ್ತಿದ್ದೆ. ಬುಕ್ ಮಾಡಿ ಆಲ್ಮೋಸ್ಟ್ 7 to 8 days ಆಗಿತ್ತು. ನೋಡಿ, ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿರೋದು. ನೋಡ್ಬೇಕು ಹೇಗಿದೆ ಅಂತ ಗೊತ್ತಿಲ್ಲ. ವೈರ್ಲೆಸ್ ಮೈಕ್ ಫಸ್ಟ್ ಟೈಮು ನಾನು ಇಷ್ಟು ಇನ್ವೆಸ್ಟ್ ಮಾಡಿರೋದು. ಇನ್ವೆಸ್ಟ್ ಅಂತಂದರೆ ನಿಯರ್ 1000 rupees ಇರೋದು ಯೂಟ್ಯೂಬು ಅಥವಾ ಇನ್ಸ್ಟಾಗ್ರಾಮ್ಗೋಸ್ಕರ ಫಸ್ಟ್ ಟೈಮ್ ಇನ್ವೆಸ್ಟ್ ಮಾಡಿರೋದು. ನೋಡೋಣ ಹೇಗೆ ಬಂದಿದೆ ಅಂತ. ಏನು ಸಖತ್ತಾಗಿ ತಿರುಗಿಸ್ತಾಳಪ್ಪ. ಓ ಸಾಕಾಯ್ತು ಸಾಕಾಯ್ತು ರೌಂಡ್ ಹಾಕಿ. ಹೆಂಗ್ ಟರ್ನ್ ಮಾಡ್ತಾಳೆ ನೋಡಿ. ಗಾಡಿ ಓಡಿಸಿ ಸುಸ್ತಾಯ್ತಾ? ಹಾಯ್ ಮಾಡು. ಹೋಗ್ಲಿ ಬಾಯ್ ಮಾಡಿಬಿಡು. ಗೈಸ್ ಸೀರಿಯಸ್ಲಿ ತಲೆನೋವೇ ಬಂತು. ಯಾಕೆ ಗೊತ್ತಾ? ಅದೇ ನಾನು ಹೇಳಿದ್ನಲ್ಲ, ಮೈಕ್ರೋಫೋನ್ ಒಂದು ಬುಕ್ ಮಾಡಿದ್ದೆ. ಕನೆಕ್ಟ್ ಮಾಡೋಕ್ಕೆ ಮಾರ್ನಿಂಗಿಂದನೂ ಟ್ರೈ ಮಾಡಿದೆ, ಸ್ಟಿಲ್ ಕನೆಕ್ಟ್ ಆಗಲಿಲ್ಲ. ಅದು ಹೇಗೆ ಅಂತಲೂ ನನಗೆ ಗೊತ್ತಾಗ್ತಿಲ್ಲ. ವಿಡಿಯೋ ಮಾಡೋ ರಭಸದಲ್ಲಿ ಯಾವುದನ್ನೋ ಒಂದು ಮಾಡಿಬಿಟ್ಟಿದ್ದೀನಿ. ಅನ್ನೋದಕ್ಕಿಂತ ಇದು ನನ್ನ ಫೋನ್ ಬಂದು ಐಫೋನು. ಆ್ಯಂಡ್ರಾಯ್ಡ್ಗೆ ವೀಡಿಯೋಸ್ಗಳಿದೆ ಬಟ್ ಐಫೋನ್ಗೆ ವೀಡಿಯೋಸ್ಗಳು ಅಷ್ಟು ಇಲ್ಲ. ಆ್ಯಂಡ್ರಾಯ್ಡ್ ಫೋನ್ಗೆ ತುಂಬಾ ವೀಡಿಯೋಸ್ ಮಾಡಿದ್ದಾರೆ ಯೂಟ್ಯೂಬ್ನಲ್ಲಿ ಯಾವ ಥರ ಕನೆಕ್ಟ್ ಮಾಡೋದು ಅಂತ. ಬಟ್ ಆ್ಯಂಡ್ರಾಯ್ಡ್ಗೆ ಅಷ್ಟೊಂದಿಲ್ಲ. ನಿಜ ತುಂಬಾ ತಲೆ ಕೆಟ್ಟೋಗ್ತಿದೆ ನನಗಂತೂ. ಯಾವ ಥರ ಕನೆಕ್ಟ್ ಮಾಡೋದು ಅಂತಲೇ ಗೊತ್ತಿಲ್ಲ. ಅದಕ್ಕೆ ಮೊಬೈಲ್ ಶಾಪ್ಗೆ ಹೋಗ್ಬಿಟ್ಟು ಕನೆಕ್ಟ್ ಮಾಡಿಸೋಣ ಅಂತ ಇದ್ದೀನಿ. ಏನಂತಾರೆ ನನಗೆ ಸೀರಿಯಸ್ಲಿ ಅರ್ಥ ಆಗ್ತಿಲ್ಲ. ಯಾವ ಮೈಕ್ ಬುಕ್ ಮಾಡಿದ್ನೋ ಏನೋ. ಇನ್ನೊಂದು ಮೀಶೋದಲ್ಲಿ ಬುಕ್ ಮಾಡಿದೆ ಅಂತ ಹೇಳಿದ್ನಲ್ಲ, ಅದೇನೇ ಇದು. ಇದನ್ನು ಕೂಡ ಕೆಳಗಡೆ ವೀಡಿಯೋ ಮಾಡಿದೆ. ನಾನು ಅದನ್ನು ಕನೆಕ್ಟ್ ಆಗಿದೆ ಅಂತ ಅಂದ್ಕೊಂಡೆ, ಬಟ್ ಮೈಕ್ ಕನೆಕ್ಟ್ ಆಗಿರಲಿಲ್ಲ. ಸುಮ್ಮನೆ ಟೈಮು ವೇಸ್ಟ್ ಆಯಿತು. ಓಪನ್ನು ಬೇರೆ ಮಾಡಿಬಿಟ್ಟೆ. ನೋಡಿ ಈ ಥರ ಬಂದಿದೆ. ತುಂಬಾ ಚೆನ್ನಾಗಿದೆ ಅಂತೆ. ಇವಾಗ ಮೇಕಪ್ ವಿಡಿಯೋ ಮಾಡೋದು ಅಥವಾ ಇವಾಗ ಸೆಲ್ಫಿ ತೊಗೋಬೇಕು ಅಂತ ಇರ್ತೀರ, ಫೋನ್ ಇಟ್ಕೊಳ್ಳೋಕ್ಕಾಗಲ್ಲ ಅಂಥವ್ರಿಗೆ ಎಲ್ಲಿಗೆ ಬೇಕು ಅಲ್ಲಿಗೆ, ಅಂದರೆ ಟೈಲ್ಸ್ಗಾಗುತ್ತೆ ಇದು, ಮತ್ತು ಮಿರರ್ಗಳಿಗಾಗುತ್ತೆ, ಮತ್ತು ಈ ಥರ ವಾರ್ಡ್ರೋಬ್ಗಳಿಗಾಗುತ್ತೆ. ಅಂಥ ಕಡೆ ಅಂಟಿಸ್ಬಿಟ್ಟು ನೀವು ತೊಗೊಬೋದು. ಫೋನ್ ಅದ್ರ ಮೇಲೆ ಇಟ್ಬಿಟ್ಟು ತೋರಿಸ್ತೀನಿ ಇಲ್ಲಿ. ನೋಡಿ ಗೈಸ್ ಈ ಥರ ಇದೆ. ಅದನ್ನು ನಮಗೆ ಎಲ್ಲಿಗೆ ಬೇಕು ಅಲ್ಲಿಗೆ ಈ ಥರ ಅಂಟಿಸ್ಕೊಳ್ಳೋದು. ಇದ್ರ ಮೇಲೆ ಫೋನ್ ಅಂಟಿಸೋದು. ಸೊ ನೀವು ವೀಡಿಯೋನಾದರೂ ಮಾಡ್ಕೊಬೋದು, ಫೋಟೋನಾದರೂ ಮಾಡ್ಕೊಬೋದು. ನೋಡಿ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ ಅಲ್ವಾ ಗುಂಡ? ತಾನೇ ನೋಡಿ. ಹೌದಂತೆ. ಎತ್ತಿಡು ಅಪ್ಪಂದು ಕೂಂಬೆತ್ತಿಡು. ಗೈಸ್ ಸೀರಿಯಸ್ಲಿ ಸಕ್ಕತ್ತಾಗಿದೆ. ಗೈಸ್ ಏನಂತ ಹೇಳಿದ್ರೆ, ನೀವು ಈ ಆ್ಯಂಗಲಲ್ಲಿ ಇಟ್ಟು ವಿಡಿಯೋ ಮಾಡೋಕ್ಕಾಗಲ್ಲ, ಬಿದ್ದೋಗ್ಬಿಡುತ್ತೆ ಫೋನು. ಹಿಂಗೆ ಉದ್ದುದ್ದನ್ನೇ ಇಟ್ಕೊಂಡಿರಬೇಕು. ಚೆನ್ನಾಗಿದೆ. ಬಟ್ ಮೇಕಪ್ ವಿಡಿಯೋ ಎಲ್ಲ ಮಾಡೋಕ್ಕೆ ಮಿರರ್ಗೆ ಹಾಕ್ಬಿಟ್ಟು ಆರಾಮಾಗಿ ನೋಡಿ ಫೇಸ್ ಮಾತ್ರ ಕವರ್ ಆಗುತ್ತೆ. ಸಕ್ಕತ್ತಾಗಿದೆ ಪ್ರಾಡಕ್ಟ್ ಅಂತೂ. ನೀವು ಬೇಕಿದ್ರೆ ಹೋಗಿ ಶಾಪ್ ಮಾಡ್ಕೊಳ್ಳಿ. ಮೀಶೋದಲ್ಲಿದೆ, ತುಂಬಾ ಕಡಿಮೆ ಪ್ರೈಸಿಗೆ ಬರುತ್ತೆ. ಮೇ ಬಿ 77 rupees ಏನೋ. ಆರಾಮಾಗಿ ಈ ಥರ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಬೋದು ನೀವೇ. ಹ್ಯಾಂಡ್ಸು ಅಷ್ಟೇನು ಕಾಣಲ್ಲ. ಮತ್ತು ಟೈಮ್ ಸೆಟ್ ಮಾಡಿಬಿಟ್ಟು ಕೂಡ ಫೋಟೋ ಕ್ಲಿಕ್ ಮಾಡ್ಕೊಬೋದು. ಗೈಸ್ ಆಲ್ಮೋಸ್ಟ್ ಒಂದು ರೌಂಡ್ ತಿಳ್ಕೊಂಡು ಆ ಮೈಕ್ ತೊಗೊಬಂದಿದ್ನಲ್ಲ, ಅದು ಹೇಗೆ ಕನೆಕ್ಟ್ ಮಾಡೋದು ಅಂತ ಎಲ್ಲ ಕಡೆಯೂ ಚೆಕ್ ಮಾಡಿಸಿ, ಐಫೋನ್ಗೆ ಸಪೋರ್ಟ್ ಮಾಡಲ್ಲ ಇದು ಅಂತ ಹೇಳಿದ್ರು. ಸೊ ತುಂಬ ಬೇಜಾರಾಯಿತು. ಹಂಗೆ ಆಂದೇವೆ ಬರ್ತಿರ್ಬೇಕಾದ್ರೆ ಚಿಕನ್ ತೊಗೊಬಂದಿದ್ದೆ. ನಮ್ಮ ಮನೆಗೆ ರಿಲೇಟಿವ್ಸ್ ಬಂದಿದ್ದರು. ಸೊ ಬಿರಿಯಾನಿ ಮಾಡಿ ಕಬಾಬ್ ಮಾಡೋಣ ಅಂತ ಹೇಳಿಬಿಟ್ಟು
ಇವಾಗ ಕುಕ್ಕಿಂಗ್ ಮಾಡಬೇಕು. ಬಿರಿಯಾನಿ ಮಾಡಿ ಕಬಾಬ್ ಮಾಡಿದ್ರೆ ಆಲ್ಮೋಸ್ಟ್ ಇವತ್ತಿನ ಡೇ ಎಲ್ಲ ಕೆಲಸ ಮುಗೀತು. ಮಾರ್ನಿಂಗ್ ಎಗ್ ತಿಂದಿರೋದ್ರಿಂದ ಇವಾಗ ನಾನು ಪೂಜೆ ಮಾಡ್ತಾ ಇಲ್ಲ. ಸೊ ಇವಾಗ ನಾನ್ ವೆಜ್ಜು ಮತ್ತೇನು ಮಾಡೋಕ್ಕೆ ಹೋಗಲ್ಲ. ನಮ್ಮತ್ತೆ ಸ್ನಾನಕ್ಕೆ ಹೋಗಿದ್ದಾರೆ. ಅವ್ರು ಬರೋಷ್ಟರಲ್ಲಿ ಬಿರಿಯಾನಿ ಮಾಡಿ ಮುಗಿಸೋಣ ಅಂತ ಅಂದ್ಬಿಟ್ಟು ಬೇಗ ಬೇಗ ಎಲ್ಲನೂ ಹಚ್ಚಿಟ್ಕೊಂಡಿದ್ದೀನಿ. ಆಲ್ರೆಡಿ ಆನಿಯನ್ ಎಲ್ಲನೂ, ಟೊಮೊಟೊ ಒಂದು ಹಚ್ಚಿಟ್ಕೊಂಡಿದ್ದೀನಿ, ಮತ್ತು ಪೇಸ್ಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಒಗ್ಗರಣೆಗೆ ಹಾಕಿದ್ರೆ ಒಗ್ಗರಣೆಗೆ ಹಾಕ್ಬಿಟ್ಟು ನೀಟಾಗಿ ಬೇಯಿಸಿದ್ರೆ ಮುಗೀತು ಕೆಲಸ. ಏನಂದರೆ ನಮ್ಮ ಅತ್ತೆ ಥರ ಪರ್ಫೆಕ್ಟಾಗಿ ಬಿರಿಯಾನಿ ಅಂತೂ ನಂಗೆ ಮಾಡೋಕ್ಕೆ ಬರಲ್ಲ. ಇನ್ನೂ ಲರ್ನಿಂಗ್ ಪ್ರೋಸೆಸ್ಸಲ್ಲಿದ್ದೀನಿ ನಾನು. ಯಾಕೆಂದರೆ ಅಷ್ಟು ಟೇಸ್ಟಿಯಾಗಿ ಮಾಡ್ತಾರೆ. ಸೇಮ್ ರೆಸ್ಟೋರೆಂಟಲ್ಲಿ ತಿಂದಾಗ ಹೆಂಗಿರುತ್ತೆ ಟೇಸ್ಟು ಹಂಗೆ ಇರುತ್ತೆ. ನಾನು ಇವಾಗ ಸೇಮ್ ಅದೇ ಪರ್ಫೆಕ್ಷನಲ್ಲಿ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ಇನ್ನೂ ಟೈಮ್ ತೊಗೊಳುತ್ತೆ. ಬರ್ತಿರ್ಬೇಕಾದ್ರೆ ಹಂಗೆ ನಾಳೆ ಸೋಮವಾರಕ್ಕೆ ಹೂವು ತೊಗೊಬಂದೆ. ಇಷ್ಟು ಮಾತ್ರ ಕಟ್ಟಿಟ್ಕೊಂಡೆ ಲಕ್ಷ್ಮಿಗೆ ಅಂತ ಹೇಳ್ಬಿಟ್ಟು. ಇನ್ನೆಲ್ಲನೂ ಕಟ್ಟಿರೋದು ತೊಗೊಬಂದು ಸೇವಂತಿಗೆನ. ಇದು ಟ್ಯೂಸ್ಡೇಗೆ ಆಗುತ್ತೆ. ಬಿರಿಯಾನಿ ಆಗಿದೆ, ತೋರಿಸ್ತೀನಿ ಹೆಂಗೆ ಬಂದಿದೆ ಅಂತ ಹೇಳ್ಬಿಟ್ಟು. ಬಿರಿಯಾನಿ ನೋಡಿ ಗೈಸ್, ಪರ್ಫೆಕ್ಟಾಗಿ ಬಂದಿದೆ. ಉದ್ರಾಗಿ ಕೂಡ ಇದೆ. ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಕಬಾಬ್ ಕೂಡ ಮಾಡ್ತಾ ಇದ್ದೀನಿ. ಊಟ ಮಾಡಿಬಿಟ್ಟು ಮಲ್ಗೋದೇನೆ. ಇವತ್ತಿನ ಡೇ ಆಲ್ಮೋಸ್ಟು ತುಂಬ ಲೇಸಿಯಾಗಿತ್ತು. ಅದೇ ಗೈಸ್, ಬೇಜಾರು ಏನಂತ ಹೇಳಿದ್ರೆ ಮೈಕ್ ತಂದಿದ್ನಲ್ಲ, ಅದು ವರ್ಕ್ ಆಗಲಿಲ್ಲ. ಅದೊಂದು ತುಂಬಾ ಬೇಜಾರಂತ ಅನ್ನಿಸ್ತು. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ ನಮಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನನ್ನ ಮಗಳು ಬಾಯ್ ಅನ್ನೋದೊಂದು ಚೆನ್ನಾಗಿ ಕಲ್ತ್ಕೊಬಿಟ್ಟಿದ್ದಾಳೆ. ಟಾಟಾ ಮಾಡು. ಟಾಟಾ.